ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ 2.5 ವರ್ಷ ಅಡ್ಜಸ್ಟ್ಮೆಂಟ್ ಆಗಿದೆ. 2.5 ವರ್ಷಕ್ಕೆ ಅಧಿಕಾರ ಬಿಟ್ಟುಕೊಡ್ಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ರಾಜಕೀಯವಾಗಿ ಚರ್ಚೆ ನಡೀತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಸದ್ಯ ಈ ಒಂದು ವಿಚಾರಕ್ಕೆ ಸ್ವಾಮೀಜಿಗಳು ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆ ಕಿತ್ತೂರಿನ ದೇಗುಲಹಳ್ಳಿಯ ಮಡವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಗಳು ಕೂಡ ಕುರ್ಚಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ವೀರೇಶ್ವರ ಸ್ವಾಮೀಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸ್ವಾಮೀಜಿಗಳ ಈ ಸದ್ಯದ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂಥದ್ದು. ಸೊ ತಾವು ಕೂಡ ಈ ಒಂದು ವಿಚಾರದಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಲಿ, ಸ್ಥಾನ ಬಿಟ್ಕೊಡ್ಲಿ ಅನ್ನುವಂಥದ್ದು ಯಾಕಾಗಿ ಅನ್ನುವಂಥದ್ದು. ನಾವು ಕೂಡ ಈ ಎಲ್ಲ ಮಾಧ್ಯಮವನ್ನು ನೋಡ್ಕೊಂಡು ನಾ ಎಂಟ್ರಿ ಆದದ್ದು ಕಾರಣ ಉದ್ದೇಶ ಏನ ಅಂತ ಕೇಳಿದರೆ ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಏನು ಅಂತ ಕೇಳಿದರೆ ಇಲ್ಲಿವರೆಗೂ ಕೂಡ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕೈ ಎತ್ತಿ ಬಲ ತೋರಿಸ್ಕೊಂಡು ಇಬ್ಬರು ಕೈ ಮಿಲಾಯಿಸ್ಕೊಂಡು ಅಧಿಕಾರ ಮಾಡಿದ್ದಾರೆ. ಅದೇ ಪ್ರಕಾರ ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟರೆ ಏನು ಫರ್ಕ್ ಆಗೋದಿಲ್ಲ, ಇಬ್ಬರು ಕೂಡೇ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡೇ ಇದ್ದರು ಹಂಗೆ ಇಬ್ಬರು ಕೂಡೇ ಇರ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆ ವೇಳೆಗೆ ಸರ್ಕಾರ ಬಿದ್ದು ಹೋಗ್ಬೋದು, ಮತ್ತೇನೋ ಆಗ್ಬೋದು. ಹಂಗೆ ಇವತ್ತಿನ ಎಲ್ಲ ಕದನ ಆಗೋ ಪಕ್ಷ ನಮ್ಮ ಮಾರ್ಗದರ್ಶನ ಅಂತಂದ್ರೆ ಹಾಗೆಲ್ಲ ಕದನ ಆಗೋ ಪಕ್ಷ. ಒಂದು ಪಕ್ಷ ನೀವು ಇಬ್ಬರು ಕೂಡ ಡ್ಯಾಮೇಜ್ ಮಾಡೋ ಪಕ್ಷ. ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಕಸಿಂದ ಡಿ ಕೆ ಶಿವಕುಮಾರ್ ನೀವು ಕೊಟ್ಟ ಕಸಿಂದ ಒಳ್ಳೆ ರೀತಿಯಿಂದ ನೀವು ಸರ್ಕಾರ ನಡ್ಸ್ಕೊತ ಬಂದಿರಿ. ಭಾಳ ಗ್ಯಾರಂಟಿಗಳನ್ನು ಕೊಟ್ಟ ಕಸಿಂದ ಒಳ್ಳೆ ಸರ್ಕಾರ ನಡ್ಸ್ಕೊತ ಬಂದಿರಿ. ಹಾಗೆ ಇನ್ನು 2.5 ವರ್ಷ ನಡೆಸ್ರಿ ಅನ್ನೋದು ನಮ್ಮ ಏನು ಒಳ್ಳೆ ರೀತಿಯಿಂದ ಒಂದು ಸಹಕಾರ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಇಷ್ಟೇ. ಒಬ್ಬ ಗುರುಗಳಾಗಿ ಸರ್ಕಾರಕ್ಕೆ ಮತ್ತು ಈಗಿನ ಬೆಳವಣಿಗೆ ನೋಡಿ ನೀವು ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ಅದೇ ಈಗಿನ ಬೆಳವಣಿಗೆ ನೋಡಿ ಸರ್ಕಾರಕ್ಕೆ ನಾನು ಮಾರ್ಗದರ್ಶನ ಕೊಡ್ತಾ ಇದ್ದೇನೆ ಅಷ್ಟೇ ವಿನಃ ನೀವು ಯಾರ ಪರವಾಗಿ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರೋಧ ಇಲ್ಲ. ಕೇವಲ ನೀವು ಸಿದ್ದರಾಮಯ್ಯ ಇದ್ದವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಿನ ದೃಷ್ಟಿಯನ್ನು ನೋಡಿದ್ರೆ, ಈಗಿನ ಮಾಧ್ಯಮ ದೃಷ್ಟಿ ನೋಡಿದ್ರೆ, ಈ ವಿಚಾರ ನೋಡಿದ್ರೆ ನೀವು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಭಾಳ ಚೆನ್ನಾಗಿ ಉಳಿದೈತೆ ಅನ್ನುವಂಥ ನಮ್ಮ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ 2.5 ವರ್ಷ ಅಡ್ಜಸ್ಟ್ಮೆಂಟ್ ಆಗಿದೆ. 2.5 ವರ್ಷಕ್ಕೆ ಅಧಿಕಾರ ಬಿಟ್ಟುಕೊಡ್ಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ರಾಜಕೀಯವಾಗಿ ಚರ್ಚೆ ನಡೀತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಸದ್ಯ ಈ ಒಂದು ವಿಚಾರಕ್ಕೆ ಸ್ವಾಮೀಜಿಗಳು ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆ ಕಿತ್ತೂರಿನ ದೇಗುಲಹಳ್ಳಿಯ ಮಡವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಗಳು ಕೂಡ ಕುರ್ಚಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ವೀರೇಶ್ವರ ಸ್ವಾಮೀಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸ್ವಾಮೀಜಿಗಳ ಈ ಸದ್ಯದ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂಥದ್ದು. ಸೊ ತಾವು ಕೂಡ ಈ ಒಂದು ವಿಚಾರದಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಲಿ, ಸ್ಥಾನ ಬಿಟ್ಕೊಡ್ಲಿ ಅನ್ನುವಂಥದ್ದು ಯಾಕಾಗಿ ಅನ್ನುವಂಥದ್ದು. ನಾವು ಕೂಡ ಈ ಎಲ್ಲ ಮಾಧ್ಯಮವನ್ನು ನೋಡ್ಕೊಂಡು ನಾ ಎಂಟ್ರಿ ಆದದ್ದು ಕಾರಣ ಉದ್ದೇಶ ಏನ ಅಂತ ಕೇಳಿದರೆ ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಏನು ಅಂತ ಕೇಳಿದರೆ ಇಲ್ಲಿವರೆಗೂ ಕೂಡ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕೈ ಎತ್ತಿ ಬಲ ತೋರಿಸ್ಕೊಂಡು ಇಬ್ಬರು ಕೈ ಮಿಲಾಯಿಸ್ಕೊಂಡು ಅಧಿಕಾರ ಮಾಡಿದ್ದಾರೆ. ಅದೇ ಪ್ರಕಾರ ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟರೆ ಏನು ಫರ್ಕ್ ಆಗೋದಿಲ್ಲ, ಇಬ್ಬರು ಕೂಡೇ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡೇ ಇದ್ದರು ಹಂಗೆ ಇಬ್ಬರು ಕೂಡೇ ಇರ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆ ವೇಳೆಗೆ ಸರ್ಕಾರ ಬಿದ್ದು ಹೋಗ್ಬೋದು, ಮತ್ತೇನೋ ಆಗ್ಬೋದು. ಹಂಗೆ ಇವತ್ತಿನ ಎಲ್ಲ ಕದನ ಆಗೋ ಪಕ್ಷ ನಮ್ಮ ಮಾರ್ಗದರ್ಶನ ಅಂತಂದ್ರೆ ಹಾಗೆಲ್ಲ ಕದನ ಆಗೋ ಪಕ್ಷ. ಒಂದು ಪಕ್ಷ ನೀವು ಇಬ್ಬರು ಕೂಡ ಡ್ಯಾಮೇಜ್ ಮಾಡೋ ಪಕ್ಷ. ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಕಸಿಂದ ಡಿ ಕೆ ಶಿವಕುಮಾರ್ ನೀವು ಕೊಟ್ಟ ಕಸಿಂದ ಒಳ್ಳೆ ರೀತಿಯಿಂದ ನೀವು ಸರ್ಕಾರ ನಡ್ಸ್ಕೊತ ಬಂದಿರಿ. ಭಾಳ ಗ್ಯಾರಂಟಿಗಳನ್ನು ಕೊಟ್ಟ ಕಸಿಂದ ಒಳ್ಳೆ ಸರ್ಕಾರ ನಡ್ಸ್ಕೊತ ಬಂದಿರಿ. ಹಾಗೆ ಇನ್ನು 2.5 ವರ್ಷ ನಡೆಸ್ರಿ ಅನ್ನೋದು ನಮ್ಮ ಏನು ಒಳ್ಳೆ ರೀತಿಯಿಂದ ಒಂದು ಸಹಕಾರ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಇಷ್ಟೇ. ಒಬ್ಬ ಗುರುಗಳಾಗಿ ಸರ್ಕಾರಕ್ಕೆ ಮತ್ತು ಈಗಿನ ಬೆಳವಣಿಗೆ ನೋಡಿ ನೀವು ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ಅದೇ ಈಗಿನ ಬೆಳವಣಿಗೆ ನೋಡಿ ಸರ್ಕಾರಕ್ಕೆ ನಾನು ಮಾರ್ಗದರ್ಶನ ಕೊಡ್ತಾ ಇದ್ದೇನೆ ಅಷ್ಟೇ ವಿನಃ ನೀವು ಯಾರ ಪರವಾಗಿ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರೋಧ ಇಲ್ಲ. ಕೇವಲ ನೀವು ಸಿದ್ದರಾಮಯ್ಯ ಇದ್ದವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಿನ ದೃಷ್ಟಿಯನ್ನು ನೋಡಿದ್ರೆ, ಈಗಿನ ಮಾಧ್ಯಮ ದೃಷ್ಟಿ ನೋಡಿದ್ರೆ, ಈ ವಿಚಾರ ನೋಡಿದ್ರೆ ನೀವು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಭಾಳ ಚೆನ್ನಾಗಿ ಉಳಿದೈತೆ ಅನ್ನುವಂಥ ನಮ್ಮ ಅಭಿಪ್ರಾಯ.